ನಾಳೆ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗಲಿದೆ. ಮುಡಾ ಹಗರಣದ ತೀರ್ಪನ್ನ ನಾಳೆ ಹೈಕೋರ್ಟ್ ಪ್ರಕಟಿಸ್ತಾ ಇದೆ. ನಾಳೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಲಿದೆ. ನಾಳೆ ಮಧ್ಯಾಹ್ನ ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರ ಪೀಠದಿಂದ ತೀರ್ಪು ಹೊರಬರುತ್ತೆ. ಮುಡಾ ಕೇಸ್ನಲ್ಲಿ ಗವರ್ನರ್ ಸ್ಯಾಂಕ್ಷನ್ ಅನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿ ಇದು. ಎರಡೂ ಕಡೆಯ ವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್. ಕೊನೆಯ ವಿಚಾರಣೆ ನಡೆದಿದ್ದು ಸೆಪ್ಟೆಂಬರ್ 12ನೇ ತಾರೀಕು. ಅವತ್ತು ವಾದ ಪ್ರತಿವಾದವನ್ನ ಮುಕ್ತಾಯಗೊಳಿಸಿ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಆಗ ತೀರ್ಪು ಯಾವಾಗ ಅನ್ನುವಂತಹ ದಿನಾಂಕ ನಿಗದಿ ಆಗಿರಲಿಲ್ಲ. ಆದ್ರೆ ಈಗ ಮಾಹಿತಿ ಸಿಗ್ತಾ ಇದೆ, ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಸಿದ್ದರಾಮಯ್ಯ ಅವರಿಗೆ ಬಹಳ ಮಹತ್ವದ ದಿನ. ಮುಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟಿಜೆ ಅಬ್ರಾಹಂ ಸೇರಿದಂತೆ 3 ಜನ ದೂರುದಾರರು ಕೊಟ್ಟಂತಹ ದೂರು ಏನಿದೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ತನಿಖೆಗೆ ಅನುಮತಿಯನ್ನ ನೀಡಿದ್ರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಅದರ ವಿರುದ್ಧ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯ. ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿದೆ. ಎರಡೂ ಕಡೆಯ ವಾದವನ್ನ 3 ಜನ ದೂರುದಾರರು ಹಾಗೆ ಸರ್ಕಾರ, ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಜ್ಯಪಾಲರ ಪರ ಎಲ್ಲರ ವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಆ ತೀರ್ಪು ನಾಳೆ ಮಧ್ಯಾಹ್ನ ಪ್ರಕಟ ಆಗುತ್ತೆ. ಎಂ ನಾಗಪ್ರಸನ್ನ ಅವರಿರುವಂತಹ ಏಕಸದಸ್ಯ ಪೀಠ ತೀರ್ಪನ್ನ ಪ್ರಕಟ ಮಾಡಲಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಏನು ಬರುತ್ತೆ? ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ರಾಜ್ಯಪಾಲರ ಆದೇಶವನ್ನ ರದ್ದು ಮಾಡುತ್ತಾ? ಇಂಥದ್ದೊಂದು ಕುತೂಹಲ ಸದ್ಯ ಮನೆ ಮಾಡಿದೆ. ರಾಜಕೀಯವಾಗಿಯೂ ಕೂಡ ಈ ತೀರ್ಪು ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಒಂದು ವೇಳೆ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದೇ ಆದಲ್ಲಿ ಮುಂದೇನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಸುದೀರ್ಘವಾದಂತಹ ವಿಚಾರಣೆಯನ್ನ ಕಂಡಂತಹ ಪ್ರಕರಣ ಇದು. ನಾಳೆ ತೀರ್ಪು ಹೊರಬರ್ತಾ ಇದೆ. ಏನಾಗಬಹುದು ಅಂತ ಹೇಳಿ ರಾಜ್ಯಪಾಲರ ಅರ್ಜಿಯನ್ನ ಸ್ಯಾಂಕ್ಷನ್ ಅನ್ನ ಎತ್ತಿ ಹಿಡಿಯುವಂತಹ ಚಾನ್ಸಸ್ ಇದೆಯಾ? ಒಂದು ವೇಳೆ ಎತ್ತಿ ಹಿಡಿದಿದ್ದೇ ಆದ್ರೆ ಮುಂದೇನಾಗಬಹುದು? ಪ್ರಕರಣದಲ್ಲಿ ಆದಂತಹ ವಿಚಾರಣೆ, ಈವರೆಗೆ ಆದಂತಹ ವಿಚಾರಣೆ ಒಂದು ಸಲ ಗ್ಲಾನ್ಸ್ ಮಾಡಬಹುದಾ ಅಂತ ಹೇಳಿ? ಖಂಡಿತ ವಿದ್ಯಾಶ್ರೀ, ನಾಳೆ ಏನಾಗ್ಬೋದು ಅನ್ನೋದಕ್ಕೆ 2 ಉತ್ತರಗಳನ್ನು ನಾವು ಸಹಜವಾಗಿ ನಾವು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಏನ್ ಕೊಟ್ಟಿದ್ದಾರೆ, ಅಂದ್ರೆ 17A ಪರ್ಮಿಷನ್ ಕೊಟ್ಟಿರುವಂತದ್ದು, ಜೊತೆಗೆ ಅವ್ರು ಹೇಳ್ತಿರುವಂತ 208 BNS ಪರ್ಮಿಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಬಹುದು. ಅದು ಮೊದಲನೇ ಚಾನ್ಸ್. ಎರಡನೇದಾಗಿ ರಾಜ್ಯಪಾಲರು ಇಲ್ಲಿ ವಿವೇಚನೆಯನ್ನ ಬಳಸಿಲ್ಲ ಅಂತ ಹೇಳಿ ಅವರು ಕೊಟ್ಟಿರುವಂತಹ ಅನುಮತಿ ಏನಿದೆ ಅದನ್ನ ನಾವು ಹೈಕೋರ್ಟ್ ರದ್ದು ಮಾಡಬಹುದು. ಈ 2 ಆಪ್ಷನ್ಗಳು ಇರುವಂತದ್ದು. ಇನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಇಡೀ ಈ ಕೇಸ್ ನಲ್ಲಿ ವಾದ ಪ್ರತಿವಾದದಲ್ಲಿ ಸಾಕಷ್ಟು ರೋಚಕವಾಗಿ ನಡೀತಾ ಅಂತ ಹೇಳ್ತಾ ಹೋಗ್ಬೋದು. ಯಾಕಂತಂದ್ರೆ ಮೊದಲನೇದಾಗಿ ಸಿದ್ದರಾಮಯ್ಯ ಪರ ವಕೀಲರು ವಾದ ಮಾಡುವಂತ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ಮೊದಲನೇ ಕಾನ್ಸಂಟ್ರೇಷನ್ ಇದ್ದಿದ್ದು 17A, ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ಜನಪ್ರತಿನಿಧಿ ಆಗಿರ್ಬೋದು, ಸರ್ಕಾರದ ಓರ್ವ ನೌಕರನಂತೆ ಸರ್ವೆಂಟ್ ಆಗಿ ಕೆಲಸ ಮಾಡುವಂಥದ್ದು, ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡುವಂತಹ ವ್ಯಕ್ತಿಯ ವಿರುದ್ಧ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಕನ್ಸರ್ನ್ಡ್ ಅನ್ನೋ ಪ್ರಾಧಿಕಾರದ ಪರ್ಮಿಷನ್ ಅನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಈ ಆಧಾರದ ಮೇಲೆ ಈಗ ಗವರ್ನರ್ ಬಳಿ ಅವರು ಮನವಿಯನ್ನು ಸಲ್ಲಿಸಿದ್ರು, ಅದರಂತೆ ಗವರ್ನರ್ ಕೊಟ್ಟಿರುವುದು. ಇದನ್ನ ಚಾಲೆಂಜ್ ಮಾಡುವಂತ ಕೆಲಸವನ್ನ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಮಾಡಿದ್ರು. ಕಾರಣ ಏನಂತಂದ್ರೆ ಗವರ್ನರ್ ಈ ಒಂದು ಆದೇಶ ಮಾಡುವಂತ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂಥದ್ದು ಮೊದಲನೇ ಪಾಯಿಂಟ್ ಅವ್ರನ್ನ ಹೈಲೈಟ್ ಮಾಡಿದ್ದು. ಕಾರಣ ಏನಂತಂದ್ರೆ ಇಡೀ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಕ್ಯಾಬಿನೆಟ್ ಕೂಡ ಅದಕ್ಕೆ ಅನುಮತಿ ಕೊಡುವ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಅಕ್ರಮ ನಡೆದಿಲ್ಲ ಅಂತ ಕ್ಯಾಬಿನೆಟ್ ಕೂಡ ಹೇಳಿಕೆ ಕೊಟ್ಟಿತ್ತು. ಆದ್ರೆ ಆ ಕ್ಯಾಬಿನೆಟ್ ನಿರ್ಣಯವನ್ನ ಪರಿಗಣಿಸುವಂತ ಕೆಲಸವನ್ನ ಮಾಡಿಲ್ಲ. ಗವರ್ನರ್ ತನಗೆ ವಿವೇಚನಾ ಅಧಿಕಾರ ಇದೆ ಅಂತ ಹೇಳಿ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಮೊದಲನೇದು ಅವರ ಕಡೆ ಇದ್ದಂತಹ ವಾದ. ಎರಡನೇದಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಪರ ವಾದ ಮಂಡಿಸುವಂತ ಸಂದರ್ಭದಲ್ಲಿ ಅವರು ಹೇಳಿದ್ದೇನಂತಂದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆ ಭೂಮಿ ಹೇಗೆ ಆ ಒಂದು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ, ಏನೋ ಪರಿಹಾರವಾಗಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ, ಅದರ ಮೂಲ ಮಾಲೀಕರು ಯಾರು, ಆ ಮೂಲ ಮಾಲೀಕರು ಬಂದಿದ್ದು ಹೇಗೆ, ಮತ್ತೆ ಅದನ್ನ ಸಿದ್ದರಾಮಯ್ಯ ಅವರ ಬಾಮೈದ ಪರ್ಚೇಸ್ ಮಾಡಿದ್ದು ಹೇಗೆ, ಮತ್ತೆ ಜೊತೆಗೆ ಅದನ್ನ ಅವರ ಸಿದ್ದರಾಮಯ್ಯ ಅವರ ಪತ್ನಿ ಆಗಿರುವಂತಹ ಪಾರ್ವತಿ ಅವರಿಗೆ ಗಿಫ್ಟ್ ಮಾಡಿದ್ದೆ, ಈ ಆಧಾರದ ಮೇರೆಗೆ ವಾದ ಮಂಡಿಸುವಂತಹ ಕೆಲಸವನ್ನ ಮಾಡಿ ಬೇಸ್ ಆಧಾರದ ಮೇಲೆಗೆ ಅವರು ವಾದವನ್ನು ಮಂಡಿಸಿದ್ರು. ಇನ್ನು ಇದಕ್ಕೆ ಪ್ರತಿವಾದ ಮಂಡಿಸುವಂತ ಸಂದರ್ಭದಲ್ಲೂ ಕೂಡ ತುಂಬಾನೇ ರೋಚಕತೆ ಇತ್ತು.
ಮೊದಲನೇದಾಗಿ ಗವರ್ನರ್ ಪರವಾಗಿ ಸಾಲಿಸಿಟರ್ ಜನರಲ್ ಆಗಿರುವಂತಹ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಗವರ್ನರ್ಗೆ ಇರುವಂತಹ ವಿವೇಚನಾ ಅಧಿಕಾರ ಏನು, ಮತ್ತೆ ಯಾವಾಗ ಕ್ಯಾಬಿನೆಟ್ ಡಿಸಿಷನ್ ಅವರು ಪರಿಗಣಿಸಬೇಕು, ಮತ್ತೆ ಅದರ ಪ್ರಮುಖವಾಗಿ ಆರ್ಟಿಕಲ್ 163 ಪಾಯಿಂಟ್ ಸಂಬಂಧಪಟ್ಟಂತೆ ಅವರು ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಗವರ್ನರ್ ವಿವೇಚನಾ ಅಧಿಕಾರ ಕ್ಯಾಬಿನೆಟ್ ಡಿಸಿಷನ್ ಪರಿಗಣಿಸುವ ಅವಶ್ಯಕತೆ ಇಲ್ಲ. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯದ ಯಾವುದಾದ್ರೂ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಡಿಸಿಷನ್ನ ಶಿಫಾರಸ್ನ ಅದರಲ್ಲಿರುವ ಅಂಶಗಳನ್ನು ಪರಿಗಣಿಸಬಹುದು ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಪ್ರತಿವಾದ ಮಂಡಿಸುವಂತ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಗ್ ಅವರು ಹೇಳಿದ್ದೇನಂತಂದ್ರೆ, ಯಾವ ಕಾರಣವನ್ನ ನೀಡಿ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಇಲ್ಲಿ ರಿಜೆಕ್ಟ್ ಮಾಡುವಂತ ಕೆಲಸವನ್ನ ಗವರ್ನರ್ ಮಾಡಿದ್ದಾರೆ ಅನ್ನೋದನ್ನ ಹೇಳಿಲ್ಲ. ಇದು ಪಕ್ಷಪಾತವಾಗಿದೆ, ಎಲ್ಲೋ ಒಂದ್ ಕಡೆ ಉದ್ದೇಶಪೂರ್ವಕ ಮಾಡಿದ್ದಾರೆ. ಈ ಹಿಂದೆ ಅನೇಕ ಮಂದಿ, ಅದರಲ್ಲೂ ಪ್ರಮುಖವಾಗಿ ಶಶಿಕಲಾ ಜೊಲ್ಲೆ ಇರ್ಬೋದು, ಕುಮಾರಸ್ವಾಮಿ ಅವ್ರದ್ದು ಇರ್ಬೋದು, ಅನೇಕ ಮಂದಿ ಅವರದ್ದು ಕೂಡ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೇಳಿದಾಗ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವ್ರದ್ದು ಮಾತ್ರ ತರಾತುರಿಯಲ್ಲಿ ಕೊಟ್ಟಿದ್ದಾರೆ. ಇದು ಪಕ್ಷಪಾತ ಮಾಡಿದ್ದಾರೆ ಅನ್ನೋದು ಆರೋಪ ಅವ್ರು ಮಾಡಿದ್ರು. ಇನ್ನು ಈ ಎಲ್ಲ ವಿಚಾರಗಳ ನಡುವೆ ಅರ್ಜಿದಾರ ಪರವಾಗಿ ಒಂದು ಕಡೆ ಸ್ನೇಹಿ ಕೃಷ್ಣ ಅವರ ಪರವಾಗಿ, ಟಿ.ಜೆ. ಅಬ್ರಾಮ್ ಅವರ ಪರವಾಗಿ, ಇನ್ನೊಂದ್ ಕಡೆ ಪ್ರದೀಪ್ ಅವರ ಪರವಾಗಿ ಪ್ರಭುಲಿಂಗ್ ನಾವಗಿ ಅವರು, ಜೊತೆಗೆ ಮಹೀಂದರ್ ಸಿಂಗ್ ಅವರು, ಜೊತೆಗೆ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಅವರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯವರು ಯಾವ ಒಂದು ಈಗ ಅಂದ್ರೆ ಸೈಟ್ ಅನ್ನ ಪಡ್ಕೊಂಡಿದ್ರೆ ಪರಿಹಾರವಾಗಿ ಆ ಮೂಲ ಭೂಮಿಯೇ ಇಲ್ಲ. ಅಂದ್ರೆ ಒಂದ್ಸಲ ಆಲ್ರೆಡಿ ಗವರ್ನಮೆಂಟ್ ಅದನ್ನ ಅಕ್ವೈರ್ ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡೋಕ್ಕಿಂತ ಮುಂಚೆನೆ ಅದನ್ನ ಅಕ್ವೈರ್ ಮಾಡಿ ಅಲ್ಲಿ ಲೇಔಟ್ ಆದಂತಹ ಬಳಿಕ ಅಲ್ಲಿ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಬರಲ್ಲ, ಎಕ್ಸಿಸ್ಟೆನ್ಸ್ ಇಲ್ದಿರುವಂತಹ ಲ್ಯಾಂಡ್ಗೆ ಡಿನೋಟಿಫಿಕೇಶನ್ ತೋರಿಸಲಾಗಿದೆ, ಅದ್ರ ಮೇಲೆ ಸೇಲ್ ಡೀಡ್ ಮಾಡಲಾಗಿದೆ. ಅದಾದ ಮೇಲೆ ಪರಿಹಾರ ಕೇಳುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರ ಪತ್ನಿಯವರು ಮಾಡಿದ್ದಾರೆ ಅಂತ ಹೇಳಿ ಅರ್ಜಿದಾರ ಪರ ವಕೀಲರು ಕೂಡ ಆರೋಪ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಒಂದು ವಾದ ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಆಗಿರುವಂತಹ ಎಂ ನಾಗಪ್ರಸನ್ನ ಅವರು ಕಳೆದ 12ನೇ ತಾರೀಕು ಈ ಒಂದು ತೀರ್ಪನ್ನ ಕಾಯ್ದಿರಿಸುವಂತಹ ಕೆಲಸವನ್ನು ಮಾಡಿದ್ರು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಈ ಒಂದು ತೀರ್ಪು ಹೊರಬೀಳಲಿದೆ ವಿಜಯಶ್ರೀ. ಈ ಮೂಲಕ ಕೆಲವೊಂದು ಕಡೆ ಇಡೀ ಪ್ರಕರಣದಲ್ಲಿ ಒಂದು ವೇಳೆ ಗವರ್ನರ್ ಕೊಟ್ಟಂತಹ ಆದೇಶವನ್ನ ಎತ್ತಿಡುವಂತಹ ಕೆಲಸವನ್ನೇನಾದ್ರೂ ಹೈಕೋರ್ಟ್ ಮಾಡಿದ್ರೆ ಅದನ್ನ ಪುನಃ ಅವರು ಡಿವಿಷನ್ ಬೆಂಚ್ ಅಲ್ಲಿ ಚಾಲೆಂಜ್ ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಅದರ್ವೈಸ್ ಗವರ್ನರ್ ಆದೇಶವನ್ನ ಹೈಕೋರ್ಟ್ ವಾಪಸ್ ಬಿಟ್ರೆ, ಅಂದ್ರೆ ಅದನ್ನ ರಿಜೆಕ್ಟ್ ಮಾಡುವಂತದ್ದು ರದ್ದು ಮಾಡಿದ್ರೆ ಅದನ್ನು ಕೂಡ ಚಾಲೆಂಜ್ ಮಾಡುವಂತಹ ಕೆಲಸವನ್ನು ಅರ್ಜಿದಾರರು ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ ವಿಜಯಶ್ರೀ. ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಂಥ ತೀರ್ಪಿದು, ಬಹಳ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇದ್ದಂಥ ತೀರ್ಪು, ರಾಜಕೀಯವಾಗಿಯೂ ಬಹಳ ಮಹತ್ವವನ್ನು ಪಡ್ಕೊಂಡಂಥ ತೀರ್ಪು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ತೀರ್ಪು ಪ್ರಕಟ ಆಗುತ್ತೆ. ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ. ರಾಜ್ಯಪಾಲರು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಏನ್ ಅನುಮತಿಯನ್ನ ಕೊಟ್ಟಿದ್ರೋ ಅದನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡುತ್ತಾ, ಅಥವಾ ಅದಕ್ಕೆ ವ್ಯತಿರಿಕ್ತವಾಗಿರುವಂತಹ ತೀರ್ಪೇನಾದ್ರೂ ಹೊರಗಡೆ ಬಂದು ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಸಿಗುತ್ತಾ, ಇಂಥದ್ದೊಂದು ಕುತೂಹಲ ಮನೆ ಮಾಡಿದೆ. ಇಫ್ ಇನ್ ಕೇಸ್ ಸಿದ್ದರಾಮಯ್ಯ ಅವರಿಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದಿದ್ದೇ ಆದಲ್ಲಿ ಅವರು ಡಿವಿಷನ್ ಬೆಂಚ್ ಮುಂದೆ ಮತ್ತೆ ಹೋಗುವಂತಹ ಸಾಧ್ಯತೆ ಇದೆ, ಅಂದ್ರೆ ವಿಭಾಗೀಯ ಪೀಠದ ಮುಂದೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಕೂಡ ನೀಡ್ತಾ ಇದ್ರು. ಒಟ್ಟಾರೆಯಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ದಿನ. ಮಧ್ಯಾಹ್ನ 12 ಗಂಟೆಗೆ ರಾಜ್ಯಪಾಲರು ಕೊಟ್ಟಂತಹ ಸ್ಯಾಂಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ತನಿಖೆಗೆ ಕೊಟ್ಟಂತಹ ಅನುಮತಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.